ನೋಡ್ತಿದ್ದೀನಿ, ಆರ್ತಿ ಆರೋಗೋಯ್ತು. ತಕ್ಷಕನ ಅಲ್ವಾ? ಅರ್ಜುನ್ ಅವರೇ, ದೀಪಕ್ಕೆ ಏನಾಯ್ತು? ಸರಿ ಹೇಳಿ, ಬೇಗ ಬಾಯ್ ಬಿಡಿ. ಅಂಡಮಾನಲ್ಲಿ ಏನಾಯ್ತು? ಅಮ್ಮ, ಅದು ಏನಾಯ್ತು ಅಂದರೆ ಇಲ್ಲಿಂದ ಹೊರಟ್ವಾ, ಅಲ್ಲಿ ಹೋಗಿ ಶಿಪ್ ಹತ್ಕೊಂಡು ಸಮುದ್ರ, ಅದ್ರೊಳಗೆ ಶಿಪ್ಪು. ಅಲ್ಲ, ಸಮುದ್ರದ ಮೇಲೆ ಶಿಪ್ಪು, ಹಾಗೆ ಅಯ್ಯೋ ಪೆದ್ರ, ಏನಾಯ್ತಮ್ಮ? ಯಾಕೆ ನಗ್ತಾ ಇದೆಯಾ? ಇವ್ರು ಯಾಕೆ ನಗ್ತಿದ್ದಾರೆ? ಆಂಟಿಗೆ ಏನಾಯ್ತು? ಸ್ವಲ್ಪ ಹೊತ್ತು ಸುಮ್ಮನಿದ್ರೆ ಅದೇನೋ ಸತ್ಯ ಎಲ್ಲ ಹೊರಗೆ ಬಂದಿರೋದು. ನಮ್ಮನ್ನ ಏಮಾರಿಸ್ಬಿಟ್ಟು ಗೋವಾಗೆ ಅಂತ ಹೇಳಿ ಅಂಡಮಾನ್ಗೆ ಹೋಗ್ತೀರಾ? ಅದಕ್ಕೆ ನಿಮ್ಮಿಬ್ರನ್ನ ಚೆನ್ನಾಗಿ ಗೋಳಿಕೋಬೇಕು ಅಂತ ಅನ್ಸ್ತು. ನಾನು ಅತ್ತೆಮ್ಮ ಸೇರ್ಕೊಂಡು ಈ ನಾಟಕ ಮಾಡಿದ್ವಿ. ನೀ ಹೇಳ್ತಾ ಇಲ್ಲೋ ಪ್ರಾಕ್ಟಿಕಲ್ ಜೋಕ್ ಮಾಡೋಣ ಅಂತ. ನೋಡಿ, ನಿಮ್ ಮುಖ ನೋಡ್ಕೊಳ್ಳಿ, ಒಬ್ರಿಗೊಬ್ರು ಹೇಗಾಗಿದ್ದೀರಾ ಅಂತ. ಒಳ್ಳೆ ಬೆಪ್ತಕಡಿಗಳ ತರ. ಏನ್ರಿ ಮಿನಿಯವರೇ, ಮನೆಯವರೆಲ್ಲ ಕೊಡ್ತಿರೋ ಡೋಸ್ ಸಾಲದು ಅಂತ ನೀವು ಬೇರೆ ಕೊಡಕ್ಕೆ ಶುರು ಮಾಡ್ಕೊಂಡಿದ್ದೀರಾ ಇವಾಗ? ನೀವೆಲ್ಲ ಕೊಟ್ಟಿದ್ದ ಡೋಸ್ ಒಂದು ಕ್ಷಣ ನಾವಿಬ್ರು ಪೆಪ್ಪರ್ ಆಗಿ ಹೋಗಿದ್ವಿ. ಅಲ್ಲ, ಅಂಡಮಾನಲ್ಲಿ ಏನಾಯ್ತು, ಏನ್ ಬಿಟ್ಟೋಯ್ತು ಒಂದು ಅರ್ಥ ಆಗದೆ ಒಂದು ಕ್ಷಣ ಬ್ಲ್ಯಾಂಕ್ ಆಗೋಯ್ತು. ಆಗ್ಲೇ ಆ ದೀಪ ಆರಿ ಆರಿ ಬರ್ತಾ ಇತ್ತು, ಈಗಲೂ ಹಾಗೆ ಆಗ್ತಿದೆ. ಈಗ ನಿಂತ್ಕೊತು, ಈಗ ಮೊದಲಿನ ಥರ ಇದೆ. ಏನೂ ನಿಗೂಢವಾಗಿದೆಯಲ್ಲ. ಆದಷ್ಟು ಬೇಗ ಇದನ್ನ ತಿಳ್ಕೋಬೇಕು. ಹೌದು ಕಣೋ, ಈ ಘೋರ ಸೋತಿದ್ದಾನೆ. ನೀನ್ ಗೆದ್ದಿದ್ಯಾ, ನಿನ್ನ ಹೆಂಡತಿನ ರಕ್ಷಿಸ್ಕೊಂಡೋಗಿ ಹೀರೋ ಆಗಿದೀಯಾ. ಹಾಗೂ ನನ್ನ ಈ ಸೋಲಲ್ಲ, ಪಾಠ ನನಗೆ ಕೈಗೆ ಬಂದಿದ್ದು ಬಾಯಿಗೆ ಬರ್ದಾಗ ಮಾಡಿದ್ಯಾ ನೀನು. ನಿನ್ನ ಬಿಡಲ್ಲ ನಾನು. ಇಷ್ಟು ದಿನ ಅವಳೊಬ್ಬಳೇ ನನಗೆ ಶತ್ರು ಆಗಿದ್ಲು, ಈಗ ಅವಳನ್ನ ರಕ್ಷಿಸಿ ನೀನು ನನ್ನ ಪರಮ ಶತ್ರು ಆಗಿದೀಯಾ.
ಈ ಸೋಲು, ಹತಾಶೆ, ಯಾತನೆ, ನೋವು ನಾನು ಅನುಭವಿಸ್ತಾ ಇರೋ ಪ್ರತಿ ನಷ್ಟಕ್ಕೂ ಬಡ್ಡಿ ಬಡ್ಡಿ ಸಮೇತ ವಸೂಲ್ ಮಾಡ್ತೀನಿ ಕಣೋ. ಹಸ್ತ ಸಿಂಹನ ಕೆಣಕಿದ್ದೀನಿ, ಬಿಡಲ್ಲ ಬಿಡಲ್ಲ. ವಾಸನೆ ಹಿಡ್ಕೊಂಡ್ಬಂದು ಬೇಟೆ ಆಡುತ್ತೆ, ಬಿಡಲ್ಲ ಕಣೋ, ಬಿಡಲ್ಲ. ಈ ಘೋರ ನಿನ್ನನ್ನು ಬಿಡಲ್ಲ. ಹೇ ನಾಗಿಣಿ, ಮತ್ತೆ ನಿನ್ನ ಕೈ ಮೇಲಾಯ್ತು ಅಲ್ವಾ? ಅಂತೂ ನನ್ನ ಕಣ್ಣಿಗೆ ಮಣ್ಣು ಹಚ್ಚಿ ತಪ್ಪಿಸ್ಕೊಂಡ್ಬಿಟ್ರಿ. ಹಾಗಂತ ಈ ಗೆಲುವಿನ ಶಾಶ್ವತ ಅಂತ ಅನ್ಕೋಬೇಡ ನಾಗಿಣಿ. ಭೂಮಿ ಗುಂಡಿಗಿದೆ, ಮೇಲೋದರು ಮತ್ತೆ ಕೆಳಗೆ ಬರಲೇಬೇಕು. ಈ ಘೋರನ ಕೈಗೆ ಮತ್ತೆ ಸಿಗಲೇಬೇಕು. ನಾನು ಸೋಲೋನಲ್ಲ. ನಿನ್ನ ಹಿಡಿಯೋ ಎಲ್ಲಾ ಪ್ರಯತ್ನಗಳು ಜಾರಿಯಲ್ಲಿರುತ್ತೆ ನಾಗಿಣಿ. ಮುಂದಕ್ಕೆ ಇನ್ನೂ ಬಲವಾದ ಜಾಲ ಹಿಡಿತೀನಿ. ನಿನ್ನನ್ನ ನನ್ನ ವಶಕ್ಕೆ ತಗೋತೀನಿ. ಇದು ಆ ಸೂರ್ಯ ಚಂದ್ರನಾಣೆಗೂ ಸತ್ಯ. ಗಾಳಿ ಬಾಬಾ ಹೇಳಿದ ಮುಹೂರ್ತದಲ್ಲಿ ನಿನ್ನನ್ನ ಬಲಿ ಕೊಟ್ಟು ನಾನು ಸರ್ವಶಕ್ತನಾಗ್ತೇನೆ. ನಾಗಮಣಿನ ವಶಪಡಿಸ್ಕೊಂಡು ಸಾಧನೆಯ ಶಿಖರನ ಹೇಳ್ತೇನೆ. ನಿನ್ನ ಸಾವು ಖಚಿತ ನಾಗಿಣಿ. ನಿನ್ನ ಗಂಡ ಅರ್ಜುನನ ಸಾವು ಉಚಿತ. ನನ್ನ ಸಾಮ್ರಾಜ್ಯಕ್ಕೆ ನುಗ್ಗಿ ಎಲ್ಲ ನಾಶ ಮಾಡಿರೋ ನಿನ್ನ ಗಂಡ ಅರ್ಜುನ್ಗೆ ನಿನ್ನ ಜೊತೆಗೆ ಸಾವು ಉಚಿತ. ಮಹಾಕಾಲ, ಮಹಾಕಾಲ, ಇನ್ನು ನನ್ನ ತಪಸ್ಸಿಗೆ ಸಿದ್ಧಿ ಸಿಗುವ ಸಮಯ ಬಂದಾಯ್ತು. ಇನ್ನು ಕೆಲವೇ ದಿನಗಳಲ್ಲಿ ಈ ನಾಗಮಣಿ ಸಂಪೂರ್ಣ ಶಕ್ತಿಯುತವಾಗುತ್ತೆ. ಆದರೆ ಅರ್ಜುನ್ ಸಹಾಯವಿಲ್ಲದೆ ಈ ನಾಗಮಣಿಯನ್ನ ಸಂಪೂರ್ಣವಾಗಿ ನಾನು ದಕ್ಕಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅರ್ಜುನ್ ಕೈಯಿಂದ ಮಾತ್ರ ಇದು ನನ್ನ ಕೈಗೆ ಬರೋದಕ್ಕೆ ಸಾಧ್ಯ. ಈಗ ಅರ್ಜುನ್ಗೆ 25 ವರ್ಷ ತುಂಬಿದೆ. ನಾಗಮಣಿಯ ಪೂಜೆಗೆ ಅವನು ಅರ್ಹನಾಗಿದ್ದಾನೆ. ಇದು ಮುಗಿಯುತ್ತಿದ್ದಂತೆ ಆದಷ್ಟು ಬೇಗ ಈ ನಾಗಮಣಿಯನ್ನ ನಾನು ಸ್ವಂತ ಮಾಡ್ಕೋಬೇಕು. ಜೈ ಮಹಾಕಾಲ. ಆಗ ನನ್ನ ಗೆಲುವಿನ ನಾಗಲೋಟವನ್ನು ತಡೆಯೋದಕ್ಕೆ ಆ ಪರಶಿವನಿಂದನೂ ಸಾಧ್ಯ ಇಲ್ಲ. ಜೈ ಮಹಾಕಾಲ. ಜೈ ಮಹಾಕಾಲ.
ಏನ್ ಮಾಡ್ತಾ ಇದ್ದಾಳೆ ಇವಳು? ನನ್ನ ಅನುಮಾನಗಳು ನಿಜ. ಈ ಮೀನಿನಲ್ಲಿ ಏನೋ ರಹಸ್ಯ ಇದೆ ಅನ್ಸ್ತಾ. ಅಂಡಮಾನ್ ವಿಚಾರನ ಮನೆಯವ್ರ ಮುಂದೆ ಬೇಕು ಅಂತಾನೆ ಪ್ರಸ್ತಾಪ ಮಾಡ್ತಿದ್ದಾಳೆ ಅನಿಸ್ತಿದೆ. ಇವಳೇನೋ ಆಟ ಕಟ್ಟೋಕೆ ನೋಡ್ತಾ ಇದ್ದಾಳೆ. ನಮ್ಮಿಂದ ಏನೋ ವಿಚಾರ ಬಾಯಿ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಆದ್ರೆ ಯಾಕೆ ಇವಳಿಗೆ ನಮ್ಮ ಬಗ್ಗೆ ಇಷ್ಟೆಲ್ಲ ಕುತೂಹಲ? ಅದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ಇವಳಿಗಾಗೋ ಲಾಭ ಆದ್ರೂ ಏನು? ಇಷ್ಟಕ್ಕೂ ಇವಳು ಯಾರು? ಎಲ್ಲಿಂದ ಬಂದಿದ್ದಾಳೆ? ನಿನ್ನೆ ಮೊನ್ನೆ ತಾನೇ ಈ ಮನೆಗೆ ಬಂದಿರೋ ಹುಡುಗಿ ಅಂತ ಹೇಳ್ತಾರೆ. ಸಾಲದಕ್ಕೆ ಮಾವನ ಗೆಳೆಯನ ಮಗಳು ಅಂತ ಹೇಳ್ತಾರೆ. ಏನು ಕಲಿಬೇಕು ಅಂತ ಬಂದಿರೋ ಈ ಹುಡುಗಿಗೆ ನನ್ನ ಬಗ್ಗೆ, ಅರ್ಜುನ್ ಅವ್ರ ಬಗ್ಗೆ, ನಾವು ಹೋಗಿ ಬಂದಿರೋ ಅಂಡಮಾನ್ ವಿಷಯದ ಬಗ್ಗೆ ಕುತೂಹಲ ಯಾಕೆ? ಇವಳು ಈ ಮನೆ ಸೇರಿರೋ ಕಾರಣ ಆದ್ರೂ ಏನು? ಇವಳನ್ನ ನೋಡ್ದಾಗ್ಲೆಲ್ಲ ನನ್ನ ನಾಗಶಕ್ತಿಗಳು ಜಾಗೃತ ಆಗ್ತಿದ್ಯಲ್ಲ, ಯಾಕಿರಬಹುದು? ಯಾವುದಕ್ಕೂ ಒಮ್ಮೆ ನನ್ನ ಶಕ್ತಿ ಪ್ರಯೋಗ ಮಾಡಿ ಇವಳ ಬಗ್ಗೆ ಏನು ಅಂತ ತಿಳ್ಕೋಬೇಕು. ಅನಾಹುತ ಆಗೋದಕ್ಕಿಂತ ಮುಂಚೆ ತಿಳ್ಕೊಳ್ಳೋದು ಒಳ್ಳೇದು. ಅಮೃತವ್ರೆ, ಮಿನಿಯವ್ರ ಚಟುವಟಿಕೆ ನೋಡಿ ನೀವು ಆಶ್ಚರ್ಯ ಆದ ಹಾಗಿದೆ. ಅಮ್ಮ ಅಜ್ಜಿ ಹೇಳಿದಾಗೆ ನಮ್ ಮಿನಿಯವ್ರು ಭಾರಿ ಆಕ್ಟಿವ್ ಕಣ್ರಿ, ಅಲ್ವಾ? ಹಾ, ನೀವು ಶುರು ಹಚ್ಕೊಂಡ್ಬಿಟ್ರ ಹೊಗಳೋದಕ್ಕೆ? ಅಷ್ಟೆಲ್ಲ ಸೀನ್ ಇಲ್ವೇ ಇಲ್ಲ. ಸುಮ್ಮನೆ ಕೂತು ತುಕ್ ಹಿಡಿಯೋಕ್ಕಿಂತ ಓಡಾಡ್ತಾ ದೇಹನ ಸವಿಸೋದು ಬೆಟರ್ ಅಂತ ಎಲ್ಲೋ ಓದಿದ್ದೆ. ಅದೇ ಪ್ರಿನ್ಸಿಪಲ್ ಅನ್ನ ಫಾಲೋ ಮಾಡ್ತಿದ್ದೀನಿ ನೋಡಿ. ಇದಕ್ಕೆ ಕಣ್ರಿ ನಮ್ಮಮ್ಮ ನಿಮ್ಗೆ ಎನ್ಸೈಕ್ಲೋಪೀಡಿಯಾ ಅಂತ ಹೆಸರಿಟ್ಟಿರೋದು. ಏನೇ ಹೇಳಿದ್ರು ಅದಕ್ಕೊಂದು ರೆಫರೆನ್ಸ್ ಇಟ್ಟಿರ್ತೀರ. ಅಮೃತವ್ರೆ, ನಮ್ಮ ಮಿನಿಯವರು ಭಾರಿ ಬುದ್ಧಿವಂತರು. ಹಾ, ಛೇ, ಇವಳ ಬಗ್ಗೆ ತಿಳ್ಕೊಳ್ಳೋಕೆ ಒಳ್ಳೆ ಅವಕಾಶ ಕೂಡ ಬಂದಿತ್ತು. ಅನ್ಯಾಯವಾಗಿ ಕೈ ತಪ್ಪೋಯ್ತು. ಇದನ್ನ ಇಷ್ಟಕ್ಕೆ ಬಿಡಲ್ಲ ನಾನು. ಪತ್ತೆ ಮಾಡೇ ಮಾಡ್ತೀನಿ. ಒಂದೊಂದು ಸತ್ಯ, ಇವರಿಬ್ರು ಇಲ್ಲೇ ಇದ್ದಾರೆ, ಕರ್ನಾಟಕದಲ್ಲೇ ಇದ್ದಾರೆ. ಆದ್ರೆ ಇವರಿರೋ ಜಾಗನ ಕಂಡುಹಿಡಿಯೋದು ಹೇಗೆ? ಹೇಗಾದ್ರೂ ಮಾಡಿ ಇವರಿಬ್ರನ್ನ ನಾನಿರೋ ಜಾಗಕ್ಕೆ ಕರ್ಕೋಬೇಕಲ್ಲ. ನಾನಂತೂ ಬೀದಿ ಅಲಿಯೋದು ವ್ಯರ್ಥ, ಸಮಯ ಹಾಳು. ಬೇರೆ ಏನ್ ದಾರಿ ಇದೆ? ಏನ್ ಮಾಡ್ಲಿ? ನಾನು ಸಾಮಾನ್ಯ ಮನುಷ್ಯ ಅಲ್ಲ, ನಾನು ಮಹಾಮಾಂತ್ರಿಕ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲಿತಾ ಇದ್ದೀನಲ್ಲ. ನನಗೆ ವಶೀಕರಣದ ವಿದ್ಯೆ ಚೆನ್ನಾಗಿ ಒಲಿದಿದೆ.
ಆ ವಶೀಕರಣ ವಿದ್ಯೆಯನ್ನು ಉಪಯೋಗಿಸ್ಕೊಂಡು ನನ್ನ ಕೆಲಸನ ನಾನು ಸಾಧಿಸ್ಕೋಬೇಕು. ಇವರಿಬ್ಬರನ್ನ ನನ್ನ ವಶಕ್ಕೆ ತಗೋಬೇಕು. ಅದೇ ಸರಿ. ಹಾಗಾದ್ರೆ ಗಂಡ ಹೆಂಡತಿ ಇವರಿಬ್ಬರಲ್ಲಿ ಮೊದಲು ಯಾರನ್ನ ವಶಕ್ಕೆ ತಗೊಳ್ಳೋದು? ಇವನಿಂದ ನನಗೇನು ಆಗ್ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಾಗಮಣಿನ ತಂದುಕೊಡೋ ಈ ನಾಗಿಣಿಯ ಬಲಿ. ಅದಕ್ಕೆ ಈ ನಾಗಿಣಿನೇ ನನ್ನ ಮೊದಲ ಗುರಿ. ಇವನ್ ಕತೆನ ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಜೈ ಮಹಾಕಾಲ. ಇನ್ನು ಸ್ವಲ್ಪ ದಿನಗಳ ಕಾಲ ಹೀಗೆ ಶಕ್ತಿ ಸಮರ್ಪಣೆಯಾದ್ರೆ ನಾಗಮಣಿ ಪೂರ್ತಿಯಾಗಿ ಶಕ್ತಿಶಾಲಿಯಾಗುತ್ತೆ. ಆಮೇಲೆ ಇದರ ಮೇಲಿನ ಸಂಪೂರ್ಣ ಅಧಿಕಾರ ನಂದೇ. ಜೈ ಮಹಾಕಾಲ. ನನ್ನವ್ರನ್ನ ನನ್ನ ಕಡೆಯವ್ರನ್ನೆಲ್ಲ ಕೊಂದು ಹಾಕ್ದೆ ಅಲ್ಲ. ನಾಗಮಣಿ ಮಾತ್ರ ಅಲ್ಲ, ನಿನಗೂ ಒಂದು ಅಂತ್ಯ ಕಾಣಿಸ್ತಾನೆ ಈ ಭೈರವ. ನನ್ನ ಪರ ಇದ್ದವ್ರನ್ನ ಕೊಂದು ನನ್ನ ಹೋರಾಟಕ್ಕೆ ಹಿನ್ನಡೆ ಉಂಟು ಮಾಡಿದೆ ಅಲ್ಲ. ಅದಕ್ಕೆ ತಕ್ಕ ಶಾಸ್ತಿಯನ್ನ ನೀನು ಅನುಭವಿಸಲೇಬೇಕು ನಾಗಿನಿ, ಅನುಭವಿಸಲೇಬೇಕು. ನನ್ನೆಲ್ಲ ಸೋಲುಗಳಿಗೆ ನೀನು ತಕ್ಕ ಬೆಲೆ ತೆರಬೇಕು. ಹಾಗೆ ಮಾಡ್ತೀನಿ. ಕ್ಷಣ ಕ್ಷಣಕ್ಕೂ ಸಾವಿನ ಹೊಸ್ತಿಲಲ್ಲಿ ವಿಲವಿಲ ಅಂತ ಒತ್ತಾಡೋದನ್ನ ನೋಡಿ ನಾನು ಕಣ್ತುಂಬ್ಕೋತೀನಿ. ಹಿಂದೆ ಮಹಾಭಾರತದಲ್ಲಿ ಜನಮೇಜಯ ಸರ್ಪಯಾಗ ಮಾಡಿದ ಹಾಗೆ ಈ ಕಲಿಯುಗದಲ್ಲಿ ನಾನು ಸರ್ಪಯಾಗ ಮಾಡ್ತೀನಿ. ನೀನಷ್ಟೇ ಅಲ್ಲ, ಇಡೀ ನಿನ್ನ ಸರ್ಪ ಸಂಕುಲವನ್ನೇ ನಿರ್ನಾಮ ಮಾಡ್ತೀನಿ. ಇದು ಈ ಭೈರವನ ಪ್ರತಿ. ಜೈ ಮಹಾಕಾಲ.